ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಈ ವಿಡಿಯೋ ಏನು ಅಂತಂದರೆ, ಸೊ ಸ್ಯಾಟರ್ಡೇ ನಮ್ಮ ಮನೆಗೆ ಅಪ್ಪಾಜಿನ ಕರೆಸ್ತಾ ಇದ್ದೀವಿ, ಅಂದರೆ ಶನೇಶ್ವರ. ನಮ್ಮ ಮನೆಗೆ ಕತೆ ಮಾಡಿಸ್ತಿದ್ವಿ. ಸೊ 2 ಇಯರ್ ಮಾಡಿಸಿದ್ದೀವಿ, 3ನೇ ಇಯರ್ ಮಾಡಿಸೋಣ ಅಂದ್ಬಿಟ್ಟು ಇವಾಗ ಸ್ಯಾಟರ್ಡೇ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೇ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಅದ್ರದ್ದೊಂದು ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್ ಟು ಆರ್ ಕೆ ಅಶ್ವಿನಿ ವ್ಲಾಗ್ಸ್. ನಮ್ಗೆ ಇವತ್ತು ಸಹಾಯ ಮಾಡ್ತಾ ಇರೋದು ಅವಳು ನನ್ನ ತಂಗಿ. ಯಾರು ಇನ್ನೂ ರೆಡಿ ಆಗಿಲ್ಲ, ಎಲ್ಲ ಹಂಗೆ ಇದ್ದಾರೆ. ಸೊ ಅದಕ್ಕೆ ಯಾರು ತೋರಿಸ್ಬೇಡ ಅಂತ ಎಲ್ಲರೂ ತೋರಿಸ್ಬೇಡ ಅಂತ ಹೇಳ್ತಾರೆ. ಸೊ ಅವ್ರು ರೆಡಿ ಆದಮೇಲೆ ತೋರಿಸ್ತೀನಿ. ರೆಡಿ ಚೆನ್ನಾಗೈತಿ. ನಮ್ಮಮ್ಮ ಬೆಡ್ಶೀಟ್ ಒಗಿತಾ ಇದ್ದಾರೆ. ಸೊ ನನಗೆ ಅಡುಗೆ ಮನೆ ಕ್ಲೀನಿಂಗ್ ಕೊಟ್ಟಿದ್ದಾರೆ. ನಮ್ಮ ಅಕ್ಕ ಇನ್ನೂ ಈಗ ಇದ್ದಲ್ವ, ಸೊ ಅದಕ್ಕೆ ಕಾಫಿ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನಿವಾಗ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸೊ ಗೈಸ್, ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್. ನೆನ್ನೆ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಅಡುಗೆ ಮನೆ ಕ್ಲೀನ್ ಮಾಡಿದ್ದಾಯಿತು. ಸೊ ಇವತ್ತು ಪೈಂಟ್ ಮಾಡಿಸ್ತಾ ಇದ್ದೀವಿ. ಅಡುಗೆ ಮನೆಗೇನು ಬೇಡ ಅಂತ ಹೇಳಿ ಅಡುಗೆ ಮನೆ ಮಾಡಿಸ್ತಿಲ್ಲ, ಹಾಲು ಮತ್ತು ಈಚೆ ಮಾಡಿಸ್ತಾ ಇದ್ದೀವಿ. ಅಡುಗೆ ಮನೆಗೆ ಯಾಕೆ ಮಾಡಿಸ್ತಿಲ್ಲ ಅಂದರೆ, ಪೈಂಟ್ ಮಾಡಿಸಿ ಬರೀ 3 ತಿಂಗಳು ಅಷ್ಟೇ ಆಗಿರೋದು. ಸೊ ಅದಕ್ಕೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಹಾಲ್ ಹಾಗೆ ಈಚೆ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಏನು ಇವ್ರು ಬರೀ ಅಡುಗೆ ಮನೆಯಲ್ಲೇ ವೀಡಿಯೋ ಮಾಡ್ತಾರೆ ಅಂತ ಅಂದ್ಕೊಬಿಡಿ. ಸೊ ನಾನಿವತ್ತು ಅವರು ಪೈಂಟ್ ಮಾಡ್ತಿದ್ದಾರಲ್ಲ, ಅವರಿಗೆ ಟೀ ಬೇಕು ಅಂತಂದರು. ಸೊ ಅದಕ್ಕೆ ಟೀ ಮಾಡ್ತಾಯಿದ್ದೀನಿ, ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಪೈಂಟ್ ಹೊಡಿಸ್ತಿದ್ದೀವಲ್ಲ ಅಂತ ಖುಷಿ ಆದರೆ ಅದನ್ನು ಕ್ಲೀನ್ ಮಾಡಬೇಕಲ್ಲ ಅನ್ನೋ ಬೇಜಾರು ನಮಗೇನೇ ಇರೋದು. ಸೊ ಗೈಸ್, ಫಾರ್ ಚೇಂಜ್ ಏನಂತ ಅಂದರೆ, ನಮ್ಮಪ್ಪ ಬರೀ ಪೇಂಟ್ ಮಾತ್ರ ಮಾಡ್ತಿದ್ದಾರೆ. ಆದರೆ ನಾನು ನಮ್ಮ ಅಕ್ಕ ಸೇರಿ ನಮ್ಮ ಮನೆಗೆ ಚಿಟ್ಟೆಗಳನ್ನೆಲ್ಲ ಕರೆಸ್ಕೊಂಡಿದ್ದೀವಿ. ಚಿಟ್ಟೆಗಳೆಲ್ಲ ನಮ್ಮ ಮನೆಗೆ ಗೋಡೆ ಮೇಲಿದೆ. ಅದು ಚಿಟ್ಟೆ ಏನು ಬೇಡ, ಅದು ಯಾವ ಡಿಸೈನು ಬೇಡ, ಆಮೇಲೆ ಸುಮ್ಮನೆ ಹಂಗೆ ಪೇಂಟ್ ಹೊಡಿಸೋಣ ಅಂದರೆ ಫ್ಲ್ಯಾಟ್ ಆಗಿರಲಿ ಅಂತ. ಆದರೆ ನಾವು ಇದು ಫುಲ್ ಖಾಲಿ ಹೊಡಿತಿತ್ತಲ್ಲ, ಅದು ಬಿಟ್ಟು ನಾನು ನಮ್ಮ ಅಕ್ಕ ಸೇರಿ ಐಡಿಯಾ ಮಾಡಿ ಈ ಚಿಟ್ಟೆನ ನಮ್ಮ ಮನೆಗೆ ಕರ್ಸ್ಕೊಂಡಿದ್ದೀವಿ. ಅದಕ್ಕೆ ಜಸ್ಟ್ ಇವಾಗ ಅದು ಲಗ್ನ ಪತ್ರಿಕೆಯಲ್ಲಿ ಬಿಡಿಸಿ ಕಟ್ ಮಾಡಿ ನಾವು ಮಾಡಿಸಿದ್ದು. ಇದೆಲ್ಲ ನಮ್ಮ ಅಕ್ಕ ಬಿಡಿಸಿ ನಮ್ಮ ಅಕ್ಕನೇ ಕಟ್ ಮಾಡಿದ್ದು. ಸೊ ಅವ್ರು ಪೇಂಟ್ ಮಾಡಿಕೊಟ್ರು. ಇನ್ನೊಂದು ಫ್ಲವರ್ ಬೇಕಿತ್ತು, ಚಿಟ್ಟೆ ಮುಂದೆ ಫ್ಲವರು. ಸೊ ಅದನ್ನು ಇಲ್ಲಿ ಫ್ಲವರ್ ಇದು ಚೆನ್ನಾಗಿಲ್ಲ, ಓವರ್ ಆಯಿತು ಅಂದ್ಬಿಟ್ಟು ಸಿಂಪಲಾಗಿ ನಮ್ಮ ಅಕ್ಕ ಇವಾಗ ಒಂದು ಬಿಡಿಸ್ತಾ ಇದ್ದಾರೆ. ಗೈಸ್, ಫ್ಲವರ್ ಆಯಿತು, ಆದರೆ ಸ್ವಲ್ಪ ಡಿಸ್ಲೈಕ್. ಯಾಕೆಂದರೆ ಅದು ಫುಲ್ ತೆಳ್ಳ ಇದೆಯಲ್ಲ, ಇದು ಲಗ್ನ ಪತ್ರಿಕೆ ಇದು, ಅದಕ್ಕೆ ಒಂಚೂರು ಚೆನ್ನಾಗಿ ಬರಲಿಲ್ಲ. ಆದರೂ ಚೆನ್ನಾಗಿ ಕಾಣಿಸ್ತೈತೆ. ಅದಕ್ಕೆ ಜಾಸ್ತಿ ಏನು ಬೇಡ ಅಂದ್ಬಿಟ್ಟು 4 ಫ್ಲವರ್ಸ್ ಮಾತ್ರ ಬಿಡಿಸಿದ್ದೀವಿ. ತೋರಿಸ್ತೀವಿ, ಸಾಕು ಇಷ್ಟೇ. 4 ಅಂದ್ಬಿಟ್ಟು 4 ಮಾತ್ರ ಬಿಡಿಸಿದ್ವಿ. ಯಾಕಂದರೆ ಅದು ತೆಳ್ಳಗಿದೆಯಲ್ಲ, ಅದು ಚೆನ್ನಾಗಿ ಕಾಣಿಸ್ತಿಲ್ಲ. ಅದಕ್ಕೆ ಪರವಾಗಿಲ್ಲ ಅಂದ್ಬಿಟ್ಟು 4 ಮಾತ್ರ ಇನ್ನೇನು ಬಿಡಿಸ್ಬಿಟ್ಟಿದ್ದೀವಲ್ಲ, 4 ಮಾಡಿಸ್ಬಿಡೋಣ ಅಂತ 4 ಮಾಡಿಸಿದ್ದೀವಿ ಅಷ್ಟೇ. ಆದರೂ ಚೆನ್ನಾಗಿ ಕಾಣಿಸ್ತಿದೆ. ಹೇಗೆ ಅನಿಸ್ತಾ ಇದೆ ಅಂತನವರೆ ಸ್ವಲ್ಪ ಡಿಸಪಾಯಿಂಟ್ ಆಯಿತಾ? ಚೆನ್ನಾಗಿಲ್ಲ, ಅಯ್ಯೋ ಚೆನ್ನಾಗಿಲ್ಲ ಬಂತೆ. ನಾನು ನೋಡ್ರಿ ಗೈಸ್, ನಾನು ತೋರಿಸ್ರೆ ಗೈಸ್, ಚೀಲ ಹಿಡ್ಕೊಂಡು ಹೋಗಿ ನೀವು ಪೇಪರ್ ಆಗ್ಬೋದು ಅಂತ ಹೇಳ್ತೀರ, ಆ ಥರ ಇದ್ದೀನಿ. ಆದರೆ ಏನು ಮಾಡೋದು, ಮನೆ ಕೆಲಸ ಇವಾಗ ಫ್ರೆಶ್ ಆದ್ರೂ ಸಂಜೆ ತಿರ್ಗಾ ಎಲ್ಲ ಕ್ಲೀನ್ ಮಾಡಲೇಬೇಕು. ಫುಲ್ ಎಲ್ಲ ಮಿಸ್ಸಿ ಆಗಿದೆ ಮನೆ ಎಲ್ಲ, ಅಂದರೆ ಎಲ್ಲ ಮಿಸ್ಸಿ ಆಗಿದೆ. ಅದನ್ನು ಪೇಂಟರೇ ನೆಲಕ್ಕೆ ಬಿದ್ದೈತೆ, ಅದನ್ನು ಬೇರೆ ತೊಳಿಬೇಕಲ್ವ. ಸೊ ಅದಕ್ಕೆ ಇವಾಗ ಫ್ರೆಶ್ ಆಗಿ ಮತ್ತೆ ಇನ್ನೊಂದು ಸತಿ ಫ್ರೆಶ್ ಆಗೋದನ್ನು ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಆಮೇಲೆ ಒಟ್ಟಿಗೆ ಫ್ರೆಶ್ ಅಪ್ ಆಗೋಣ ಅಂತೇಳಿ ನಾನು ಫ್ರೆಶ್ ಅಪ್ ಆಗಿ. ಸೊ ಗೈಸ್, ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು.
ಅಂದರೆ ಶನಿವಾರ. ಸೊ ನಮ್ಮ ಮನೆಗೆ ದೇವ್ರು ಬರ್ತಾ ಇರೋದು ಇವತ್ತೇ. ಅದಕ್ಕೆ ಬೆಳಗ್ಗೆನೇ ಅದು ಪೂಜೆದೆಲ್ಲ ರೆಡಿ ಫ್ರೆಶ್ ಅಪ್ ಆಗಿ ಪೂಜೆದೆಲ್ಲ ರೆಡಿ ಆಯಿತು. ಇನ್ನೇನಿರುವಾಗ ಅಡುಗೆ ಒಂದು ಮಾಡಬೇಕು. ಅಮ್ಮ ಅದೇನೋ ಸಾಮಾನು ತರಬೇಕು ಅಂತ ಈಚೆ ಹೋಗಿದ್ದಾರೆ. ನಮ್ಮ ಅಕ್ಕ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಹೋಗಿದ್ದಾಳೆ. ಸೊ ನಾನು ನನ್ನ ತಂಗಿ ಸೇರಿಕೊಂಡು ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ತರಕಾರಿ ಎಲ್ಲ ಹಚ್ಕೋತಾ ಇದ್ದೀವಿ. ಅಡುಗೆ ಏನು ಮಾಡಿಸ್ತಾ ಇದ್ದೀವಿ ಅಂತಂದರೆ ಪಲಾವು, ಅನ್ನ, ರಸಮ್, ಹಪ್ಪಳ ಇಷ್ಟು ಮಾಡೋಣ ಮತ್ತು ಕೇಸರಿ ಬಾತು ಇಷ್ಟು ಮಾಡೋದು ಅಂತ ಅಮ್ಮ ಹೇಳಿದ್ದಾರೆ. ಡಿಸಿಷನ್ ಚೇಂಜ್ ಆಗುತ್ತೋ ಇಲ್ಲ ಅದೇ ಇರುತ್ತೋ ಸೊ ಗೊತ್ತಿಲ್ಲ. ಪಲಾವ್ಗೆಲ್ಲ ಹಚ್ಚಿದ್ದಾಯಿತು. ಇವಾಗ ರಸಮ್ಗೆ ಹಚ್ಚಬೇಕು. ಅದನ್ನೇ ಕೆಲಸ ಮಾಡ್ತಾಯಿದ್ದೀನಿ. ನಾನಂತೂ 3 ದಿವಸದಿಂದ ಬರೀ ಅಡುಗೆ ಮನೆ ಕೆಲಸದಲ್ಲೇ ಇದ್ದೀನಿ. ಬ್ಲಾಗೆಲ್ಲ ಬರೀ ಅಡುಗೆ ಮನೆಯಿಂದನೇ ಬರ್ತಿದ್ದೆ ಅಂತ ಬೇಜಾರು ಮಾಡ್ಕೊಬಿಡಿ. ಇನ್ನು ಈಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂತಂದರೆ 12:30 12:30 ಆಗಿದೆ. ಬೆಳಗ್ಗೆ 4 o'clock ಎದ್ದವರು. ಅಮ್ಮ ಅಭಿಷೇಕಕ್ಕೆ ಹೋದರು. ಸೊ ನಾವು ಮನೇಲಿ ಇಲ್ಲಿ ಏನೇನು ಬೇಕು ದೇವ್ರ ಪೂಜೆಗೆ ಅದೆಲ್ಲ ರೆಡಿ ಮಾಡ್ಕೊಂಡ್ವಿ. ಅದೆಲ್ಲ ರೆಡಿ ಮಾಡಿ ನಾವು ನಾಷ್ಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಡುಗೆ ಕೂತ್ಕೊಳ್ಳೋ ಅಷ್ಟರಲ್ಲಿ 12:30 ಆಗಿದೆ. ದೇವರು ಬರೋದು 4 ಗಂಟೆ ಅಂತ ಹೇಳಿದ್ದಾರೆ. ಸೊ 4 ಗಂಟೆ ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸ್ಬೇಕು. ನಾನು ಟ್ರೈ ಮಾಡೋದು 4 ಗಂಟೆ ಅಷ್ಟರಲ್ಲಿ. ಆದರೆ ನಮ್ಮ ಲಕ್ ಇನ್ನೂ ರೆಡಿ ಆಗಿಲ್ಲ. ಸೊ ಸಿಂಪಲಾಗಿ ಯಾವುದೋ ಒಂದು ಟಾಪ್ ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಇನ್ನೂ ರೆಡಿ ಆಗಬೇಕು. ಸಂಜೆ ಅಲ್ವಾ ಅಂದ್ಬಿಟ್ಟು ಸಂಜೆ ರೆಡಿ ಆಗೋಣ ಅಂತ ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ. ಹೇಗೆ ರೆಡಿ ಆಗಿದ್ದೀವಿ, ಪೂಜೆ ಎಲ್ಲ ಹೇಗೆ ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಮೈ ಬ್ಲಾಗ್ಸ್. ನಾಮಕರಣವನ್ನು ಮಾಡಿ ಬಹಳ ಭಯಭಕ್ತಿಯಿಂದ ಸಾಕಿ ಸಂರಕ್ಷಣೆ ಮಾಡಿದ್ದಾರೆ. ಪುಟ್ಟ ಬಾಲಕ ಬೆಳೆದು ದೊಡ್ಡವನಾಗಿ ನಿಂತಿದ್ದಾನೆ. ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿದ್ದಾನೆ. ಪ್ರಾಪ್ತವಯಸ್ಕನಾಗಿ ನಿಂತಿರ್ತಕ್ಕಂಥ ಈ ಮುದ್ದಾದ ಮಗುವಿಗೆ ಸೌರಾಷ್ಟ್ರ ನಗರದ ಸೂರಸೇನ ಮಹಾರಾಜನ ಸಹೋದರಿಯಾದಂತ ಚಂದ್ರಾಸಿಯನ್ನು ಲಗ್ನ ಮಾಡಿ ರಾಜ್ಯಾಡಳಿತವನ್ನ ಈ ಸತ್ಯವ್ರತ ಮಹಾರಾಜನಿಗೆ ವಹಿಸಿ ವಾನಪ್ರಸ್ಥಾಶ್ರಮದಂತೆ ಈ ರಾಜ ದಂಪತಿಗಳು ಈ ತನ್ನ ತಂದೆಯಂತೆ ಸತ್ಯವ್ರತ ಮಹಾರಾಜ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನ ಸಿಂಹಾಸನ ಪಾದಗಳಾಗಿ ಮಾಡಿಕೊಂಡು ಪ್ರಜಾ ರಕ್ಷಕನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಂತೆ ಸತ್ಯವ್ರತ ಮಹಾರಾಜ. ಇಂಥ ಸುಸಭೆ ಈ ಕಡೆ ದೇವೇಂದ್ರನ ಅಮರಾವತಿಯ ಪಟ್ಟಣ. ಅಮರಾವತಿಯ ಪಟ್ಟಣದಲ್ಲಿ ರೆಂಬೆ ಊರ್ವಶಿ